ಗೈಸ್ ಗುಡ್ ಮಾರ್ನಿಂಗ್ ಬೇಬಿ. ನೋಡಿ ಗೈಸ್, ಬೆಳಗ್ಗೆನೆ ಬಾತುಕೋಳಿ ಒಳಗಡೆ ಕುತ್ಕೊಂಡು ಆಟ ಆಡ್ತಿದ್ದಾಳೆ. ನನ್ನ ತಮ್ಮ ಆಟ ಆಡಿಸ್ತಾ ಇದ್ದಾನೆ ಅವಳನ್ನ ಕೂರಿಸ್ಬಿಟ್ಟು. ನಮ್ಮತ್ತೆ ಇವತ್ತು ಇಲ್ಲ, ಊರಿಗೆ ಹೋಗಿದ್ದಾರೆ, ಸಂಜೆ ಬರ್ತಾರೆ. ನನ್ನ ಹಸ್ಬೆಂಡ್ ಕೂಡ ಟ್ರಿಪ್ಪಿಗೆ ಹೋಗಿದ್ದಾರೆ ಹೊರಗಡೆ, ಅವರು ಕೂಡ ಬರ್ತಾರೆ. ಸೊ ನಾನು ಮತ್ತು ಪಾಪು ಮತ್ತು ಮನ್ವಿತು 3 ಜನನೇ ಆಲ್ಮೋಸ್ಟ್ ಮತ್ತೆ ಕೆಲಸ ಎಲ್ಲ ಮುಗಿಸಿ ಹೋಗಿದ್ದಾರೆ. ಪಾತ್ರೆ ಎಲ್ಲ ತೊಳೆದು ಮನೆ ದೀಪ ಎಲ್ಲ ಹಚ್ಚಿ ನಾನು ಸ್ವಲ್ಪ ಚಿಕ್ಕದಾಗಿ ರಂಗೋಲಿ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಅಂದ್ಬಿಟ್ಟು ಬಂದೆ. ಇವಾಗಷ್ಟೇ ಎದ್ಬಿಟ್ಟು ಅಯ್ಯೋ ನೋಡಿ ಟೀ ಇಟ್ಟಿದ್ದೆ, ಇನ್ನೇನು ಜಸ್ಟ್ ಮಿಸ್ ಸುರಿದೋಗ್ತಿತ್ತು. ಸದ್ಯ ಅಷ್ಟರಲ್ಲಿ ಬಂದೆ, ಕಡಿಮೆ ಮಾಡಿದ್ದೀನಿ. ಟೀ ಕುಡಿದ್ಬಿಟ್ಟು ನೆಕ್ಸ್ಟ್ ಏನೇನು ಮಾಡ್ತೀನಿ ಅದನ್ನು ತೋರಿಸ್ತೀನಿ. ಮೊದಲಿಗೆ ನನ್ನ ಚಾನಲ್ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ, ಇವತ್ತು ಏನೇನು ಕೆಲಸ ಮಾಡ್ತೀನಿ ಅದನ್ನು ತೋರಿಸ್ತೀನಿ. ನಾನು ಜಸ್ಟು ಟೀತ್ ಬ್ರಷ್ ಮಾಡಿ ಫೇಸ್ ಅಷ್ಟೇ ವಾಶ್ ಮಾಡಿದ್ದೀನಿ ಇವಾಗಷ್ಟೇ. ಪಾತ್ರೆ ಎಲ್ಲ ನಾನು ಹೇಳ್ದಂಗೆ ನಮ್ಮ ಅತ್ತೆ ಎಲ್ಲ ಆಲ್ರೆಡಿ ತೊಳೆದಿಟ್ಬಿಟ್ಟು ಹೋಗಿದ್ದಾರೆ. ಮಾರ್ನಿಂಗೇ ಬೇಗ ಎದ್ದಿದ್ದಾರೆ ಪಾಪ, ದೂರ ಊರಿಗೂ ಹೋಗಬೇಕು ಅಂತ ಹೇಳಿಬಿಟ್ಟು. ನಂಗೆ ಮಗು ಇರೋದ್ರಿಂದ ಕೆಲಸ ಮಾಡೋಕ್ಕಾಗಲ್ಲ, ಆಮೇಲೆ ಪಾಪ ನೋಡಿಕೊಂಡು ಅಂತಂದ್ಬಿಟ್ಟು ಆಲ್ಮೋಸ್ಟ್ ಎಲ್ಲ ಅವರೇ ಮಾಡಿದ್ದಾರೆ. ನಾನು ನೋಡಿ ಪುಟಾಣಿ ರಂಗೋಲಿ ಹಾಕಿದ್ದೀನಿ ಇವತ್ತು. ಏನು ವಾರ ಏನು ಇರಲಿಲ್ವಲ್ಲ, ಅದಕ್ಕೆ ಚಿಕ್ಕದಾಗಿ ಹಾಕಿದ್ದೀನಿ ರಂಗೋಲಿನ. ನೋಡಿ ಗೈಸ್, ಪುಟಾಣಿದೊಂದು ಲೋಟಸ್ದು ರಂಗೋಲಿ ಹಾಕಿದ್ದೀನಿ. ಧೂಪ ಇವತ್ತಿಗೆ ಲಾಸ್ಟು, ಆಲ್ಮೋಸ್ಟ್ ಡ್ರೈ ಆಯಿತು, ಅದಕ್ಕೆ ಎತ್ತಿಟ್ಟೆ ಬಿಸಿಲಿಗೆ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಗಿಡ ನೋಡಿ ಸ್ವಲ್ಪ ಹಸ್ರಾಗಿದೆ, ಇನ್ನೇನು ಚಿಗುರುತ್ತಾ ಇದೆ. ಈ ತುಳಸಿ ಅಷ್ಟೊಂದೇನಿದಿಲ್ಲ, ಬಟ್ ಇದು ತುಂಬ ಚೆನ್ನಾಗಿದೆ, ಹಸ್ರಾಗಿ ಪ್ಲಸ್ ಕೌಟ್ಲೆಲ್ಲ ಹೊಡ್ಕೊಂಡಿದೆ, ನೀಟಾಗಿ ಬರುತ್ತೆ. ನೋಡಿ ಗೈಸ್, ಅವನು ಎದುರಿಸ್ತಾ ಇದ್ದಾನೆ ಅವಳಿಗೆ, ಆದರೂ ಕೂಡ ಅವಳಿಗೆ ಅವನೇ ಬೇಕು. ಮಕ್ಳಂದ್ರೆ ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ನೋಡಿ ಮಕ್ಳಿಗೆ, ಅವನ ಜೊತೆನೇ ಆಟ ಆಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಆಟ ಆಡ್ತಿದ್ದಾಳೆ ಅವನ ಹತ್ರ ಮಾತಾಡ್ಕೊಂಡು. ಗುಂಡ ಹಾಯ್ ಹೇಳು. ಕಸದವನು ಬಂದ. ಓಕೆ ಗೈಸ್, ಕಸ ಹಾಕೋಕೆ ಹೋಗ್ಬೇಕು. ನಮ್ಮ ಅತ್ತೆ ಇಲ್ದಾನೆ ಇರೋದ್ರಿಂದ ನಾನು ಮನ್ವಿತ್ ಇಬ್ರು ಸೇರಿ ಹಾಕ್ತಾ ಇದ್ದೀವಿ. ಬಾಯ್, ಆಮೇಲೆ ಸಿಗ್ತೀನಿ. ಇವಾಗ ಡ್ರೈ ಕಸದವನು ಬಂದಿದ್ದಾನೆ. ನಮ್ಮ ಮನೆಯಲ್ಲಿ ಏನು ಕಸ ಇಲ್ಲ, ಡ್ರೈ ಇದು ವೆಟ್ ಕಸ ಇದೆ, ಅದನ್ನ ಹಾಕಬೇಕು. ನಾನು ಆಮೇಲೆ ಹಾಕ್ತೀನಿ. ಇವಾಗ ಟೀ ಕುಡ್ಕೊಬೇಡೋಣ ಅಲ್ಲ ಗುಂಡ. ನೋಡಿ ಗೈಸ್, ಆಗಲೇ ಅವಳದು ಊಟದ ಟೈಮು ಕೂಡ ಆಯಿತು. ಇವತ್ತು ಆ್ಯಪಲ್ ಬಾಯ್ಲ್ ಮಾಡಿದ್ದೆ, ಫ್ರೂಟು. ಚೆನ್ನಾಗಿಲ್ಲ ಇಷ್ಟ ಆಗಿಲ್ಲ ನಿಂಗೆ ಆ್ಯಪಲ್ಲು? ಯಾಕಂದ ಇಷ್ಟ ಆಗಿಲ್ಲ? ಅವಳು ಆಲ್ಮೋಸ್ಟ್ ಎಲ್ಲ ಫ್ರೂಟ್ಸು ತಿಂತಾಳೆ. ಆ್ಯಪಲ್ಲು, ಬನಾನಾ, ಕಿವಿ ಫ್ರೂಟು ತುಂಬ ಇಷ್ಟಪಟ್ಟು ತಿಂತಾಳೆ. ನಾವು ಆಲ್ರೆಡಿ ಅದನ್ನು ಕೂಡ ಅಭ್ಯಾಸ ಮಾಡಿಸಿದ್ದೀವಿ. ಅದು ಬಿಟ್ಟರೆ ಮಲ್ಬರಿ ಕೂಡ ಟೇಸ್ಟ್ ಮಾಡಿಸಿದ್ದೀವಿ. ಚೆನ್ನಾಗಿ ಹುಳಿ ಇರುತ್ತಲ್ಲ, ಚೆನ್ನಾಗಿ ತಿಂತು. ಬಟ್ ನಾವೇನೇ ಜಾಸ್ತಿ ಬೇಡ ಅಂತ ಹೇಳಿಬಿಟ್ಟು ಸದ್ಯಕ್ಕೆ ಆ್ಯಪಲ್ಲು ಮತ್ತು ಬನಾನಾನ ಜಾಸ್ತಿ ಕೊಡ್ತಾ ಇದ್ದೀವಿ. ಇಷ್ಟಪಟ್ಟು ತಿಂತಾಳೆ. ಇವತ್ತೇನಕ್ಕೋ ಇರಿಟೇಷನ್ ಮಾಡ್ಕೊತಾ ಇದ್ದಾಳೆ ಆ್ಯಪಲ್ನ ಬಾಯಿಗೆ ಹಾಕ್ತಾಗ, ಯಾಕೆ ಅಂತ ಗೊತ್ತಿಲ್ಲ. ಚೆನ್ನಾಗಿದ್ದೀ ಕಂದ? ಚೆನ್ನಾಗಿದ್ಯಾ? ತಿನ್ಕೊ. ಸರಿ ಗೈಸ್, ಊಟ ಮಾಡಿಸ್ಬಿಟ್ಟು ಆಮೇಲೆ ಸಿಗ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ನಲ್ಲ ಗೈಸ್ ಧೂಪನ, ಅದು ಹೆಂಗೆ ಬಂದಿದೆ ಅಂತ ಅಂದ್ಬಿಟ್ಟು ನೋಡೋಣ ಅಂತ ಹೇಳ್ಬಿಟ್ಟು ಹಚ್ಚಿದೆ. ತುಂಬಾ ಚೆನ್ನಾಗಿ ಬಂದಿದೆ ಧೂಪ. ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೊಗೆ ಬರ್ತಿದೆ ಅಂತ ಹೇಳಿಬಿಟ್ಟು. ಯಾರ್ಯಾರು ಇನ್ನೂ ವಿಡಿಯೋ ನೋಡಿಲ್ಲ ಹೋಗಿ ನೋಡಿ, ಟ್ರೈ ಮಾಡಿ ಅಂತ ಹೇಳ್ತೀನಿ. ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಗೈಸ್, ಅಡುಗೆ ಸ್ವಲ್ಪ ಬೇಗನೆ ಮಾಡ್ತಿದ್ದೀನಿ ಇವತ್ತು. ಯಾಕೆಂತ ಹೇಳಿದ್ರೆ ನಮ್ಮ ಅತ್ತೆ ಬೇರೆ ಇಲ್ದೇ ಇರೋದ್ರಿಂದ ಪಾಪು ಒಳಗೆ ಸ್ಟಾರ್ಟ್ ಮಾಡಿಬಿಟ್ರೆ ನಿಲ್ಸಲ್ಲ ಸಮ್ ಟೈಮು. ಅದಕ್ಕೆ ಅವಳು ಆರಾಮಾಗಿ ಆಟ ಆಡ್ತಿರೋ ಟೈಮಲ್ಲಿ ಅಡುಗೆ ಮಾಡ್ಕೊಬೇಡೋಣ ಅಂತ ಅಂದ್ಬಿಟ್ಟು ಇವತ್ತು ಬೇಳೆ ಸಾಂಬಾರು ಮಾಡ್ತಾಯಿದ್ದೀನಿ. ಬೇಳೆ ಎಲ್ಲ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ತರಕಾರಿ ಹಚ್ಬಿಟ್ಟು ಒಂದ್ಸಾರಿ 1-2 ವಿಷಲ್ ಕೂಗಿಸ್ಕೊಬಿಟ್ರೆ ಮುಗೀತು. ಆಮೇಲೆ ಒಗ್ಗರಣೆ ಕೊಟ್ಕೊಂಡ್ರೆ ಸಾಂಬಾರು ಕೂಡ ಬೇಗನೆ ಮುಗಿಯುತ್ತೆ. ನಮ್ಮನೇಲಂತೂ ಸ್ವಲ್ಪ ಬೇಗನೆ ಆಗಿಬಿಡುತ್ತೆ. ಯಾಕೆ ಅಂತ ಹೇಳಿದ್ರೆ ಗ್ಯಾಸ್ದು ಒಲೆ ತುಂಬಾ ದೊಡ್ಡದಿದೆ, ಜಾಸ್ತಿ ಉರಿಯುತ್ತೆ. ಇರಿ 1 ನಿಮಿಷ ತೋರಿಸ್ತೀನಿ. ನೋಡಿ ಇಲ್ಲಿ ಏನು ಫೋರ್ಸಲ್ಲಿ ಬರುತ್ತೆ ಅಂತ ಹೇಳಿಬಿಟ್ಟು, ನಾವೇ ವೇಸ್ಟ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಜಾಸ್ತಿ ಇದನ್ನ ಯೂಸ್ ಮಾಡಲ್ಲ. ಏನಾದರೂ ಎಮರ್ಜೆನ್ಸಿ ಇದ್ದ ಟೈಮಲ್ಲಿ ಅಷ್ಟೇ ಯೂಸ್ ಮಾಡ್ತೀವಿ. ನೋಡಿ ಗೈಸ್, ಟಿವಿನಲ್ಲಿ ಯೂಟ್ಯೂಬ್ ಹಾಕಿದೆ. ನನ್ನ ಪಾಪು ನಗ್ತಾ ಬಿದ್ದಿದೆ ನನ್ನ ತಮ್ಮನ ಮೇಕಪ್ ನೋಡಿಬಿಟ್ಟು. ಹೆಂಗೆ ಗುಂಡ ಮಾಮ ಹೆಂಗೆ ಕಾಣಿಸ್ತಿದ್ದಾನೆ? ಚೆನ್ನಾಗಿ ಕಾಣಿಸ್ತಿಲ್ಲ ನೋಡಲ್ಲಿ, ಓಡ್ಬಿಟ್ಟ ಮಾಮ. ಚೆನ್ನಾಗಿಲ್ಲ ಮಾಮ? ಗೈಸ್, ನಾವು ಹೊರಗಡೆ ಹೋಗ್ತಿದ್ದೀವಿ. ಕಾರ್ ಫುಲ್ಲು ಗಲೀಜಾಗ್ಬಿಟ್ಟಿದೆ. ನಮ್ಮ ಮನೆಯವರು ಕಾರ್ ವಾಷಿಂಗ್ ಕೂಡ ಕೊಟ್ಟಿಲ್ಲ, ಹೊರಗಡೆ ಹೋಗ್ಬಿಟ್ಟಿದ್ದಾರೆ. ಅದರಿಂದ ನನ್ನ ತಮ್ಮ ಮತ್ತು ನಾನು ನಮ್ಮಮ್ಮ ಎಲ್ಲ ಸೇರ್ಕೊಂಡು ಕ್ಲೀನ್ ಮಾಡ್ತಾ ಇದ್ದೀವಿ. ನಮ್ಮ ಪಾಪು ನಮ್ಮಮ್ಮ ಎತ್ಕೊಂಡೈತೆ, ಗುಂಡು ಸುಮ್ಮನೆ ಇದೆ. ಅದಕ್ಕೆ ಒಂದು ಸ್ವಲ್ಪ ಕಾರೆಲ್ಲ ಕ್ಲೀನ್ ಮಾಡ್ಕೊಬಿಡೋಣ, ನಾಳೆ ಹೊರಗಡೆ ಹೋಗಬೇಕು ಅಂತ ಅಂದ್ಬಿಟ್ಟು. ಫುಲ್ಲು ಡಸ್ಟ್ ಆಗಿಬಿಟ್ಟಿತ್ತು ನಿಲ್ಲಿಸಿರೋದ್ರಿಂದ, ಅದಕ್ಕೆ ಇವಾಗೆಲ್ಲ ಕ್ಲೀನ್ ಮಾಡ್ತಾ ಇದ್ದೀವಿ. ಕೊಡು ಬಂದ್ಬಿಟ್ಟು ಬಟ್ಟೆ.
ಗೈಸ್ ಕಾರ್ದು ಆಲ್ರೆಡಿ ತೊಳೆದು ಕಂಪ್ಲೀಟ್ ಆಯಿತು. ಇವನಿಗೆ ಕೆಲಸ ಇಲ್ಲ ಮಾಡೋಕ್ಕೆ. ನಮ್ಮ ಹಸ್ಬೆಂಡ್ದು ಗಾಡಿನ ಬೇರೆ ತೊಳಿತೀನಿ ಅಂತ ತೊಳಿತಾ ಇದ್ದಾನೆ. ಸಾಕು ಮನ್ವಿತು, ನೀರು ವೇಸ್ಟ್ ಆಗುತ್ತೆ ನೋಡಿ ಫ್ರೆಂಡ್ಸ್. ನೀರೆಲ್ಲ ವೇಸ್ಟ್ ಮಾಡ್ತಾ ಇದ್ದಾನೆ ಇವನು. ನೋಡಿ ಗೈಸ್, ಬೇಕಿದ್ರೆ ಇನ್ನೊಂದೆರಡು ಗಾಡಿ ಇದ್ರೆ ತೊಳೆಸ್ಕೊಡ್ತಾನೆ ಇವನು. ಇವನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಹುಚ್ಚು ಅವಾಗಿಂದ ಬೇಡ ಬೇಡ ಅಂತ ಹೇಳ್ತಿದ್ದೀನಿ ತೊಳೆಯೋದು. ಇನ್ನೂ ಒಂದು ಗಾಡಿ ತಂದು ನಿಲ್ಲಿಸೋದು ತೊಳಿತೀನಿ ಅಂತ ಹೇಳ್ತಿದ್ದಾನೆ. ನೋಡಿ ಗೈಸ್, ಇದು ನನ್ನ ಹಸ್ಬೆಂಡ್ ಕಾಲೇಜ್ ಟೈಮ್ದು ಗಾಡಿ. ಓಡಿಸಿರೋದಕ್ಕಿಂತ ಬರೀ ಸೈಡಲ್ಲೇ ನಿಂತಿದೆ. ವರ್ಕಿಂಗ್ ಕಂಡೀಷನಲ್ಲಿದೆ, ಆದರೂ ನನ್ನ ಹಸ್ಬೆಂಡ್ ತಗೊಂಡೋಗಿ ಓಡಿಸಲ್ಲ. ಫುಲ್ಲು ಡಸ್ಟಾಗಿ ನಿಂತಿದೆ. ಬಟ್ ಮೆಮೊರಿಗೆ ಅಂತ ಇಟ್ಕೊಂಡಿದ್ದಾರೆ ಕಾಲೇಜ್ ಟೈಮ್ದು ಗಾಡಿ ಅಂತ ಹೇಳ್ಬಿಟ್ಟು, ಅವ್ರದ್ದು ಫಸ್ಟ್ ಬೈಕ್ ಅಂತ ಹೇಳ್ಬಿಟ್ಟು. ನನ್ನ ಗಾಡಿ ನನ್ನ ತಂಗಿ ಮನೆ ಹತ್ರ ಇದೆ, ಅದನ್ನು ತಗೊಬ್ಬ ತೊಳೆದು ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ನನ್ನ ತಮ್ಮ. ಅವನಿಗೆ ಮಾಡೋಕ್ಕೇನು ಕೆಲಸ ಇಲ್ಲ. ಏನೇ ಆದ್ರೂ ವಸ್ತು ವರ್ಕಿಂಗ್ ಇದೆಯಾ ಅಥವಾ ಇಲ್ವಾ ಗೊತ್ತಿಲ್ಲ, ಬಟ್ ಮೆಮೊರೀಸ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ ನೋಡಿ. ಅದನ್ನ ಡ್ರೈವ್ ಮಾಡಿಲ್ಲ ಅಂದ್ರೂ ಕೂಡ ನನ್ನ ಹಸ್ಬೆಂಡ್ ಹಂಗೆ ಮೆಮೊರಿಗೆ ಅಂತ ಇಟ್ಕೊಂಡಿದ್ದಾರೆ. ನೋಡಿ ಗೈಸ್, ನಮ್ಮ ಪಾಪು ಸುಮ್ಮನೆ ನೋಡ್ತಾ ಇದೆ. ಇದೇನೋ ಮಾಡ್ತಿದ್ದಾರಪ್ಪ, ಏನೋ ಡೀಪ್ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಗುಂಡ ಹಾಯ್ ಮಾಡು, ಹಾಯ್ ಮಾಡು. ಆಲ್ರೆಡಿ ಊಟ ಕೂಡ ಮುಗಿಸಿದಾಳೆ ಇವತ್ತು. ಐ ಮೀನ್ ನೈಟ್ ಊಟ ಆಲ್ರೆಡಿ ಮುಗೀತು ಇವಳ್ದು. ನಾವು 5:30 6 o'clock ಒಳಗಡೆ ತಿನ್ನಿಸ್ಬಿಡ್ತೀವಿ ಊಟನ ಇವಳ್ದು. ರಾಗಿ ಸರಿನಾ. ಊಟನೂ ಕೂಡ ಆಯಿತು, ಆಲ್ಮೋಸ್ಟ್ ಅಡುಗೆನೂ ಕೂಡ ಆಯಿತು. ಇವತ್ತು ಕೆಲಸ ಎಲ್ಲ ಮುಗೀತು. ಇವಾಗ ದೀಪ ಹಚ್ಬಿಟ್ಟು ಸ್ವಲ್ಪ ಹೊತ್ತು ಟಿ ವಿ ನೋಡಿಬಿಟ್ಟು ಆಮೇಲೆ ಊಟ ಮುಗಿಸಿ ಮಲಗಿದ್ರೆ ಇವತ್ತಿನ ಡೇ ಆಲ್ಮೋಸ್ಟ್ ಕಂಪ್ಲೀಟು. ನಾಳೆ ಸ್ವಲ್ಪ ಬೇಗ ಎದ್ದು ಊರಿಗೆ ಹೋಗಬೇಕು. ಕಾರು ಡಸ್ಟಾಗಿ ಹಂಗೆ ನಿಂತಿತ್ತು, ಬಟ್ ಇವಾಗ ಎಷ್ಟು ಚೆನ್ನಾಗಿ ಹೊಳಿತಾ ಇದೆ ಶೈನಿಂಗ್ ಆಗಿ. ಕಾರ್ ವಾಷಿಂಗ್ ಕೊಟ್ಟರು ಎಷ್ಟು ಚೆನ್ನಾಗಿ ಕ್ಲೀನ್ ಮಾಡ್ತಿದ್ರೋ ಇಲ್ವೋ ಗೊತ್ತಿಲ್ಲ. ನಾನು ನನ್ನ ತಮ್ಮ ಇಬ್ಬರು ಸೇರಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡಿದ್ದೀವಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಇದೇ ಥರದ ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಕಂಟೆಂಟ್ ಒಂದಿಗೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಮನ್ವಿತ್ ಬಾಯ್ ಹೇಳು ನನ್ನ ಬ್ಲಾಗ್ಗೆ. ಬಾಯ್ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.